ನೋಡಮ್ಮ ದೀಪ್ತಿ, ಇಷ್ಟು ದಿನ ಆಗಿದ್ದು ಆಗೋಯ್ತು. ಇನ್ ಮುಂದೆ ನಿನ್ ಜೀವನದ ಕಡೆ ಗಮನ ಕೊಡು. ಹಳೆ ಗಂಡನ ಬಗ್ಗೆ ಚಿಂತೆ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊಳಕ್ ಹೋಗ್ಬೇಡ. ಸರಿಯಪ್ಪ, ಆಯ್ತು. ಆಂಟಿ ಆಂಟಿ, ನಿಮ್ಮ ಮಗನ ಕರ್ಕೊಂಬನ್ನಿ ಆಂಟಿ, ನಮ್ಮ ಜೊತೆ ಅವನು ಊಟ ಮಾಡ್ತಾನೆ. ಹಾ ಹೌದು ನೋಡಿ ಮಂಜುಳಮ್ಮ ಅವರೇ, ನಾ ಮರ್ತೇ ಬಿಟ್ಟಿದ್ದೆ. ನಿಮ್ಮ ಮಗನ ಕರ್ಕೊಂಬನ್ನಿ. ಅಯ್ಯೋ ಬೇಡ ಅಮ್ಮೋರೆ, ಅವನು ತುಂಬ ತುಂಟ ಇದ್ದಾನೆ. ಮನೆ ಹತ್ರನೇ ಅವನ ಬಗ್ಗೆ 100 ಕಂಪ್ಲೇಂಟ್ ಬರುತ್ತೆ. ಇಲ್ಲಿಂದ ಕೆಲಸ ಮುಗಿಸ್ಕೊಂಡು ಹೋಗ್ತಿದ್ದಂಗೆ ಯಾರು ಒಂದಿಬ್ರು ಕಾಯ್ಕೊಂಡಿರ್ತಾರೆ, ಆಂಟಿ ಹಂಗೆ ಮಾಡ್ದ ಹಿಂಗೆ ಮಾಡ್ದ ಅಂತ ಹೇಳಕ್ಕೆ. ಬೇಡ ಅಮ್ಮೋರೆ. ಏ ಮಂಜುಳಮ್ಮ, ನಾನು ನಿನ್ಗೆ ಅವತ್ತೇ ಹೇಳಿದ್ದೆ ತಾನೆ, ನಾನು ಮರ್ತೇ ಬಿಟ್ಟಿದ್ದೀನಿ. ಹೋಗು, ಇವಾಗ ಹೋಗಿ ನಿಮ್ಮ ಮಗನ ಕರ್ಕೊಂಬರೋಗು, ಅಡುಗೆ ಮಾಡ್ಕೊಳ್ಳೋಣ. ನಾನು ಬರ್ತೀನಿ, ನೀನೊಬ್ಳಿಗೆ ಅಷ್ಟೊಂದು ಕೆಲಸ ಎಲ್ಲ ಎಲ್ಲಿ ಮಾಡೋಕ್ಕಾಗುತ್ತೆ. ನಾನು ಬರ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ. ಹೋಗು, ನಿನ್ನ ಮಗನ ಕರ್ಕೊಂಬ ಹೋಗು. ಸರಿ ಅಮ್ಮೋರೆ, ಆಯಿತು. ಗೀತಾ, ಒಂದು ಕೆಲಸ ಮಾಡು, ನೀನು ಸ್ವೀಟಿನ ಕರ್ಕೊಂಡು ಹೋಗ್ಬಿಟ್ಟು ರೂಮಲ್ಲಿ ರೆಸ್ಟ್ ಮಾಡು. ನಾನು ಅಷ್ಟರಲ್ಲಿ ಮಂಜುಳಮ್ಮಂಗೆ ಒಬ್ಳಿಗೆ ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ಲಮ್ಮ. ಅಷ್ಟೊಂದೆಲ್ಲ ಅಡುಗೆ ಎಲ್ಲ ಎಲ್ಲೊಬ್ಳ ಮಾಡೋಕ್ಕಾಗುತ್ತೆ. ಅದಕ್ಕೆ ನಾನು ಹೋಗಿ ಹೆಲ್ಪ್ ಮಾಡ್ತೀನಿ. ಬೇಕಿದ್ರೆ ದೀಪ್ತಿನೂ ಅಲ್ಲಿಗೆ ಕರ್ಸ್ಕೊತೀನಿ, ಅವಳು ಸ್ವಲ್ಪ ಹೆಲ್ಪ್ ಮಾಡ್ತಾಳೆ. ನೀನು ಆರಾಮಾಗಿ ರೂಮಲ್ಲಿ ರೆಸ್ಟ್ ಮಾಡು. ಅಯ್ಯೋ ಅತ್ತೆ, ನೀವೆಲ್ಲ ಕೆಲಸ ಮಾಡೋದು, ನಾನು ರೆಸ್ಟ್ ಮಾಡೋದಾ? ಇಲ್ಲ, ನಾನು ಬರ್ತೀನಿ ನಡ್ರಿ. ನಾನು ನನ್ನ ಕೈಲಾಗಿದ್ದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಡ್ತೀನಿ ಅತ್ತೆ. ಅಯ್ಯೋ, ನಾವು 3 ಜನ ಇದ್ದೀವಲ್ಲ, ನೀನು ಯಾಕೆ ಯೋಚನೆ ಮಾಡ್ತೀಯಾ? ನೋಡು, ಈ ಟೈಮಲ್ಲಿ ನೀನು ರೆಸ್ಟ್ ಮಾಡಬೇಕು. ನೀನು ಅದೆಲ್ಲ ತಲೆಗೆ ಹಾಕೋಬೇಡ. ನೀನು ಆರಾಮಾಗಿ ಸ್ವೀಟಿಗೆ ನೋಡ್ಕೋತಾ ಇರು. ನಾವು ಅಷ್ಟೇ ಅಡುಗೆ ಎಲ್ಲ ರೆಡಿ ಮಾಡಿಬಿಡ್ತೀವಿ. ಸರಿ ಅತ್ತೆ, ಆಯ್ತಾಗಿದ್ರೆ. ಬಾ ಸ್ವೀಟಿ, ನಾನು ನೀನು ರೂಮ್ಗೆ ಹೋಗೋಣ. ನಿನಗೆ ಸ್ವೀಟ್ಸ್ ಕೊಡ್ತೀನಿ, ತಿನ್ನೋದಿಕ್ಕೆ ಬಾ. ಅಮ್ಮ, ನಾನೇನಾದ್ರೂ ಹೆಲ್ಪ್ ಮಾಡ್ಲಾ? ಆದಿ, ನೀನೊಂದು ಕೆಲಸ ಮಾಡು, ಟೆರೆಸ್ ಮೇಲೆ ಹೋಗಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಡು. ಅಲ್ಲಿ ಊಟ ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡು. ಸರಿ, ಹಾಗಿದ್ರೆ ಬಾರೋ ಆದಿ, ನಾನು ನೀನು ಟೆರೆಸ್ ಮೇಲೆ ಹೋಗಿ ಅಲ್ಲೆಲ್ಲ ಕುತ್ಕೊಂಡು ಊಟ ಮಾಡೋಕ್ಕೆ ಏನೇನು ವ್ಯವಸ್ಥೆ ಆಗಬೇಕು ಅದೆಲ್ಲನೂ ಮಾಡೋಣ, ನಡಿ. ಸರಿ ಡ್ಯಾಡಿ, ಬನ್ನಿ. ಏನಮ್ಮ ದೀಪ್ತಿ, ಏನು ಬರೀ ಮಿಷಿನೇ ನೋಡ್ತಾ ನಿಂತಿ ಯಾವಾಗಿಂದನು? ಮಮ್ಮಿ, ನಿಜವಾಗ್ಲೂ ನಾನು ಏನಪ್ಪ, ನನಗೆ ಇಷ್ಟು ದಿನ ಯಾವತ್ತೂ ಇಷ್ಟು ಖುಷಿಯಾಗಿರಲಿಲ್ಲ. ಇವತ್ತು ಎಷ್ಟು ಖುಷಿ ಆಗ್ತಾಯಿದೆ ಅಂತಂದರೆ, ನಾನು ಏನೋ ಒಂದು ಸಾಧನೆ ಮಾಡ್ತಾಯಿದ್ದೀನಿ, ನಾನು ಏನೋ ಒಂದು ಅಚೀವ್ಮೆಂಟ್ ಮಾಡ್ತಾಯಿದ್ದೀನಿ ಅನ್ನೋ ಥರ ಏನೋ ಒಂದು ರೀತಿ ಪ್ರೌಡ್ ಫೀಲ್ ಆಗ್ತಾಯಿದೆ. ಹೌದಮ್ಮ, ನನಗೂ ಅಷ್ಟೇ. ನಿನ್ನನ್ನು ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿಯಾಗುತ್ತಮ್ಮ. ಎಷ್ಟೋ ಜನ ಏನಾದರೂ ಮಾಡಬೇಕು ಅನ್ನೋ ಒಂದು ಹಠ ಛಲ ಇರುತ್ತೆ, ಆದರೆ ಅವ್ರಿಗೆ ಮಾಡೋದಕ್ಕೆ ಒಂದು ಸಪೋರ್ಟ್ ಅನ್ನೋದು ಇರಲ್ಲ. ಆದರೆ ನೀನು ಎಲ್ಲ ಥರ ಅನುಕೂಲ ಇದ್ದೂ ಆರಾಮಾಗಿ ಕುತ್ಕೊಂಡು ತಿನ್ಬೋದು ಅನ್ನೋ ಥರ ಇದ್ರೂ, ನಾನು ಕಷ್ಟಪಟ್ಟು ನಾನು ಮಾಡ್ತೀನಿ, ನನ್ನ ಸ್ವಾಭಿಮಾನ ಮುಖ್ಯ, ನಾನೇ ದುಡಿದು ನನ್ನ ಜೀವನ ನಡೆಸ್ತೀನಿ ಅಂತ ನಿಂತಿದೆಯಲ್ಲಮ್ಮ, ನಿಜವಾಗ್ಲೂ ನೀನು ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ನೋಡು, ಏನು ಪದೇ ಪದೇ ನಮ್ಮಮ್ಮ ಅದನ್ನೇ ಹೇಳ್ತಾ ಇದ್ದಾರಲ್ಲ ಅಂತ ಅನ್ಕೊಳಕ್ಕೆ ಹೋಗಬೇಡ. ನೋಡು, ಈಗ ನಿನ್ನ ಗಂಡ ನಿನ್ನನ್ನು ಬಿಟ್ಟಾಯಿತು, ಅವನು ಇನ್ನೊಂದು ಮದುವೆ ಮಾಡ್ಕೊಂಡು ಆರಾಮಾಗಿದ್ದಾನೆ. ನೀನು ಯಾಕೆ ಇನ್ನೊಂದು ಮದುವೆ ಮಾಡ್ಕೋಬಾರ್ದು? ನೋಡು, ಇದು ನಿನ್ನ ಜೀವನದ ಪ್ರಶ್ನೆ. ನಾನು ಹೇಳ್ತಾ ಇದ್ದೀನಲ್ಲ, ಈಗೆಲ್ಲ ಕಾಮನ್ ಆಗಿಬಿಟ್ಟಿದೆಯಮ್ಮ. 2ನೇ ಮದುವೆ ಮಾಡ್ಕೊಳ್ಳೋದು, ಈಗ ಡಿವೋರ್ಸ್ ತಗೊಂಡು ಮದುವೆ ಮಾಡ್ಕೊಳ್ಳೋರು ಎಷ್ಟು ಜನ ಚೆನ್ನಾಗಿಲ್ಲ ಹೇಳು. ಏನು ಮೊದಲನೇದು ಈ ಥರ ಕೆಟ್ಟದಾಗಾಯಿತು, ನನಗೆ ಕೆಟ್ಟ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋ ಕಾರಣಕ್ಕೋಸ್ಕರ ನೆಕ್ಸ್ಟ್ ಮದುವೆ ಆಗೋದು ಕೂಡ ಇದೇ ಥರ ಆಗುತ್ತೆ ಅಂತ ಯಾಕೆ ಅನ್ಕೋಬೇಕು? ಒಳ್ಳೆ ಹುಡುಗ ಸಿಗ್ಬೋದಲ್ವಾ? ನಿನ್ನ ಜೀವನನೂ ಚೆನ್ನಾಗಿರ್ಬೋದಲ್ವಾ? ನೀನು ಯಾಕೆ ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ? ಮಮ್ಮಿ, ಈಗ ತಾನೇ ಹೇಳಿದೆ ನಾನು ಏನೋ ಒಂದು ಮಾಡಬೇಕು ಅಂತ ನಿಂತಿರ್ಬೇಕಾದ್ರೆ ನೀನು ಮದುವೆ ಅಂತ ಬರಬೇಡ ಮಮ್ಮಿ. ನನಗೆ ಆಗಲ್ಲ, ನನಗೆ ಮದುವೆ ಮಾಡ್ಕೊಳ್ಳೋ ಮನಸ್ಸಿಲ್ಲ. ಫ್ಯೂಚರಲ್ಲಿ ಏನಾದರೂ ನನಗೆ ಇಲ್ಲಪ್ಪ, ನನಗೆ ಸಂಗಾತಿ ಬೇಕು, ನಾನೊಂದು ಮದುವೆ ಮಾಡ್ಕೋಬೇಕು ಅನ್ನೋದು ಬಂತು ಅಂದರೆ ಖಂಡಿತ ನಿನ್ನ ಹತ್ರನೇ ಫಸ್ಟ್ ಹೇಳ್ತೀನಿ, ಆಯಿತಾ? ಅಲ್ಲಿವರೆಗೂ ನನಗೇನೂ ಹೇಳೋಕ್ಕೆ ಬರಬೇಡ ನೀನು. ಸರಿ ನಮ್ಮ, ಆಯಿತು ಬಿಡು, ಏನೂ ಹೇಳಲ್ಲ. ಸರಿ ಬಾ, ಮತ್ತೆ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ. ಮಂಜುಳಮ್ಮನೂ ಮಗನ ಕರ್ಕೊಂಬರಲಿ, ಅವ್ರು ಬರೋ ಅಷ್ಟರಲ್ಲಿ ಅಷ್ಟೋ ಮಾಡ್ಕೊಳ್ಳೋಣ. ಬಂದಮೇಲೆ ಆಯಮ್ಮನೂ ಮಾಡ್ಕೊಳುತ್ತೆ. ಸರಿ ಆಯಿತು, ನಡೀರಿ ಮಮ್ಮಿ. ಮಮ್ಮಿ, ನೋಡಿದ್ರ ಆದಿ ಅಣ್ಣ ಎಷ್ಟೊಂದೆಲ್ಲ ರೆಡಿ ಮಾಡಿಬಿಟ್ಟಿದ್ದಾನೆ ಅಂತ? ಇಲ್ಲೊಂದಷ್ಟು ಪಾಟ್ಗಳಿಟ್ಟಿದ್ನಲ್ಲಮ್ಮ ದೀಪ್ತಿ, ಎಲ್ಲ ಎಲ್ಲಿಗಿಟ್ನೋ ಏನೋ. ಮಮ್ಮಿ, ಪಾಟ್ಗಳೆಲ್ಲ ಕಡೆ ಸೈಡಲ್ಲಿ ಇಟ್ಟಿದ್ದಾನೆ ನೋಡಿ, ಅಲ್ಲಿ ಹಿಂದೆ ಸೈಡಲ್ಲಿ ಇಟ್ಟಿದ್ದಾನೆ. ಓ, ಇಲ್ಲಿಟ್ಟಿದ್ದಾನಾ? ಸರಿನಮ್ಮ, ಆಯಿತು. ಇನ್ನೇನೆಲ್ಲ ರೆಡಿಯಾಗಿದೆಯಲ್ಲ, ಎಲ್ಲರನ್ನೂ ಊಟಕ್ಕೆ ಬರೋಕ್ಕೆ ಹೇಳಬೇಕಾಗಿತ್ತು. ಇರಿ ಮಮ್ಮಿ, ಈಗಲೇ ಹೋಗಿ ಕರೆದ್ಬಿಟ್ಟು ಬರ್ತೀನಿ ಎಲ್ಲರನ್ನೂ. ವಾವ್, ನಮ್ಮ ಟೆರೆಸ್ ಮೇಲೆ ಎಷ್ಟೊಂದು ಜಾಗ ಇದೆ, ನಾವೇ ಸುಮ್ಮನೆ ಯೂಸ್ ಮಾಡ್ಕೋತಾ ಇಲ್ಲ ಅಷ್ಟೇ. ದೀಪ್ತಿ, ಹಾಗೆ ಬರ್ತಾ ಸ್ವೀಟ್ಸ್ ತಂದಿದ್ನಲ್ಲ, ಸ್ವೀಟ್ಸ್ ತಗೊಂಬರ್ಮ. ಹಾಂ ಸರಿ ಮಮ್ಮಿ, ಆಯಿತು, ತಗೊಂಬರ್ತೀನಿ. ವಾವ್, ಎಷ್ಟು ಚೆನ್ನಾಗಿದೆ ವ್ಯೂ. ನಾವಂತೂ ಟೆರೆಸ್ಗೆ ಬರೋದೇ ಇಲ್ಲ. ಮಮ್ಮಿ, ಅಲ್ಲೇನು ಮಾಡ್ತಾ ಇದ್ದೀರಾ? ಬನ್ನಿ. ಏನಿಲ್ಲಪ್ಪ ಆದಿ, ಟೆರೆಸ್ ಮೇಲೆ ಜಾಸ್ತಿ ಬರೋದೇ ಇಲ್ವಲ್ಲ, ಇಲ್ಲಿ ವ್ಯೂ ನೋಡು ಎಷ್ಟು ಚೆನ್ನಾಗಿದೆ, ಅದನ್ನೇ ನೋಡ್ತಾ ಇದ್ದೆ. ಸರಿ ಮಮ್ಮಿ, ಆಯ್ತು, ಬನ್ನಿ, ಎಲ್ಲರೂ ಬರ್ತಿದ್ದಾರೆ, ಊಟ ಮಾಡೋಣ. ಆದಿ, ಸ್ವಲ್ಪ ಕೂಲ್ ಡ್ರಿಂಕ್ಸ್ ತರಿಸಿದ್ರೆ ಆಗ್ತಿತ್ತು ಕಣೋ, ನಾನು ಹೇಳೋದೇ ಮರ್ತ್ಬಿಟ್ಟೆ. ಓ ಹೌದಾ? ಇರು ಮಮ್ಮಿ, ಡ್ರೈವರ್ಗೆ ಹೇಳಿ ತರಿಸ್ಬಿಡ್ತೀನಿ. ತರಿಸ್ತೀಯಾ? ಸರಿ ಆಯ್ತು ಕಣಪ್ಪ, ತರಿಸ್ಬಿಡು. ಅಮ್ಮೋರೆ, ಒಂದು ರಸಂ ಮಾಡಿದ್ರೆ ಆಗ್ತಾ ಇತ್ತು ನೋಡಿ. ಹೌದು ಮಂಜುಳಮ್ಮ, ರಸಂ ಮಾಡ್ಬೋದಿತ್ತು. ಸರಿ, ಇವಾಗ ಆಗಲ್ಲ ಬಿಡು, ಬನ್ನಿ ಎಲ್ಲರೂ ಊಟ ಮಾಡೋಣ. ಸ್ವೀಟಿ, ನಾನು ಇದ್ರ ಮೇಲೆ ಕುತ್ಕೊಳ್ಳ, ಈ ಚೇರ್ ಮೇಲೆ?
ಕುತ್ಕೋ. ನಾನಂತೂ ಡೈಲಿ ಇದ್ರ ಮೇಲೆ ಆಟ ಆಡ್ತಾ ಇರ್ತೀನಿ. ನೀನು ಇದ್ರಲ್ಲಿ ಆಟ ಆಡಿಲ್ಲ ಅಲ್ವಾ? ಆಟ ಆಡು, ಪರವಾಗಿಲ್ಲ. ನಿಮ್ಮ ಮಮ್ಮಿಯವರು ಬೈಯಲ್ಲ ತಾನೇ? ನಮ್ಮ ಮಮ್ಮಿ ಏನು ಬೈಯಲ್ಲ. ಕುತ್ಕೋ, ಆಟ ಆಡು. ಹೈ, ಇದೆಷ್ಟು ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಿಂಗ್ ಚೇರ್ ಅಂತಾರೆ. ಹೌದಾ? ನಮ್ಮ ಮನೆಯಲ್ಲಿ ಇದನ್ನ ತಗೊಂಡೋದ್ರೆ ಇಟ್ಕೊಳಕ್ ಜಾಗನೇ ಇಲ್ಲ. ಪರವಾಗಿಲ್ಲ, ಆಟ ಆಡು. ರಾಜು, ಬಾಯಿ ಕಡೆ, ಅಲ್ಲೆಲ್ಲ ಯಾಕೋ ಕೂತಿದ್ಯಾ ನೀನು? ಬಿಡು ಮಂಜುಳಮ್ಮ, ಆಟ ಆಡ್ತಾ ಇದ್ದಾರೆ ಮಕ್ಕಳು. ಸ್ವೀಟಿ, ನಿಮ್ಮ ಮಮ್ಮಿ ಬೈಯಲ್ಲ ಅಂತ ಅಂದ್ಯಲ್ಲ, ನೋಡು ನಮ್ಮ ಮಮ್ಮಿನೇ ಬೈದು ಬಿಟ್ರು. ನಮ್ಮ ಮಮ್ಮಿ ಯಾವಾಗ್ಲೂ ಹೀಗೇನೆ. ಅಲ್ಲಿ ನಮ್ಮ ಮನೆ ಹತ್ರ ಇದಾರಲ್ಲ ಅಕ್ಕಪಕ್ಕದ ಆಂಟಿಗಳು, ಅವರೆಲ್ಲ ಏನಂದ್ರೆ ಏನಾದ್ರೂ ಒಂದು ವಸ್ತು ಮುಟ್ಟಿದ್ರು ಯಾಕೋ ಮುಟ್ತೀಯ, ಇದನ್ನೆಲ್ಲ ಹಾಳು ಮಾಡ್ಬಿಡ್ತೀಯ ಕಣೋ ನೀನು ಅಂತ ಬೈತಾರೆ. ಅದಕ್ಕೆ ನಮ್ಮ ಮಮ್ಮಿ ಆ ಥರ ಹೇಳೋದು. ನಮ್ಮ ಮಮ್ಮಿ ಆ ಥರ ಅಲ್ಲಪ್ಪ. ನಮ್ಮ ಮಮ್ಮಿ ತುಂಬಾ ಒಳ್ಳೆಯವರು. ನಮ್ಮ ಮಮ್ಮಿ ಏನು ಅನ್ನಲ್ಲ. ಸಾಕು ಬಾರ ರಾಜು. ಸರಿ ಕಣೆ, ನಮ್ಮ ಮಮ್ಮಿ ಬೈದ್ ಬಿಡುತ್ತೆ. ಆಮೇಲೆ ಮನೆಗೆ ಹೋದ್ಮೇಲೆ ಹೊಡೆದು ಬಿಟ್ರೆ ಕಷ್ಟ. ಹೊಡಿಯೋದೋಗ್ಲಿ, ಇನ್ನೊಂದ್ಸರಿ ಇಲ್ಲಿ ಕರ್ಕೊಂಡೇ ಬರಲ್ಲ ಅಂದ್ಬಿಟ್ರೆ, ಅದಕ್ಕೆ ಇವಾಗ ಬೇಡ, ಹೋಗೋಣ. ಸರಿ ಬಾ, ಇನ್ನೊಂದ್ಸರಿ ಬರ್ತೀಯಲ್ಲ ಅವಾಗ ಟೆರೆಸ್ ಮೇಲೆ ಬಂದ್ಬಿಟ್ಟು ಇದ್ರಲ್ಲಿ ಆಟ ಆಡುವಂತೆ. ಸರಿ ಸರಿ ಬಾರೋ, ಕರಿತಾ ಇದ್ರು ಅಲ್ಲೇ ಇದೆಯಲ್ಲ. ಸರಿ ಸರಿ ಬನ್ನಿ, ಎಲ್ಲರೂ ಕುತ್ಕೊಳ್ಳಿ, ಊಟ ಮಾಡೋರಂತೆ. ಮಕ್ಳೇ, ನೀವು ಬನ್ನಿ, ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಂಬರೋಗಿ. ಸರಿ ಅಜ್ಜಿ, ಆಯ್ತು. ಗಂಗು, ನಾನು ಇಲ್ಲೇ ಟೇಬಲ್ ಮೇಲೆ ಕುತ್ಕೊಂತೀನಿ. ನಾನು ಕೆಳಗಡೆ ಕುತ್ಕೊಳಕ್ ಆಗಲ್ಲ, ಮಂಡಿ ನೋವುತ್ತೆ. ಸರಿ ರೀ, ಆಯ್ತು. ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಅನ್ಸುತ್ತೆ ಅಲ್ಲಿ ಕುತ್ಕೊಳ್ಳಿ, ನಾನು ಊಟ ಬಡಿಸ್ಕೊಡ್ತೀನಿ. ಅಯ್ಯೋ ಅಮ್ಮೋರೆ, ನೀವು ಕುತ್ಕೊಳ್ಳಿ, ನಾನು ಬಡಿಸ್ಕೊಡ್ತೀನಿ ಎಲ್ಲರಿಗೂ. ಅದೇನ್ ಮಂಜುಳಮ್ಮ, ನಾನು ನೀನು ಅಂತ ಬಿಡು. ಬಾ, ಎಲ್ಲರೂ ಒಟ್ಟಿಗೆ ಕುತ್ಕೊಳ್ಳೋಣ. ಎಲ್ಲರಿಗೂ ಒಟ್ಟಿಗೆ ಊಟ ಬಡಿಸ್ತೀನಿ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಅಜ್ಜಿ, ನಾವು ಬಂದು ಹ್ಯಾಂಡ್ ವಾಶ್ ಮಾಡ್ಕೊಂಬಂದ್ರಾ? ಸರಿ ಬನ್ನಿ, ಕುತ್ಕೊಳ್ಳಿ. ತಾತ ತಾತ, ನಾನು ನಿಮ್ ಜೊತೆನಲ್ಲಿ ಊಟ ಕುತ್ಕೋತೀನಿ. ಸ್ವೀಟಿ, ಬೇಡ, ಬಾ, ಇಲ್ಲಿ ನಮ್ ಜೊತೆನಲ್ಲೇ ಕುತ್ಕೋ. ತಾತಂಗ್ ಬೇರೆ ಟಾರ್ಚರ್ ಕೊಡಕ್ ಹೋಗ್ತಾ ಇದೀಯಾ? ಬಿಡಮ್ಮ ದೀಪ್ತಿ, ನನ್ನ ಮೊಮ್ಮಗಳು ನನ್ನ ಜೊತೆ ಊಟ ಮಾಡಿದ್ರೆ ಏನಮ್ಮ ತಪ್ಪು? ಬಾ ಸ್ವೀಟಿ ಬಂಗಾರ, ನೀನ್ ನನ್ನ ಪಕ್ಕದಲ್ಲೇ ಕುತ್ಕೋ. ಬಾ ಮಗಳು. ರಾಜು, ನೀನು ಬಾರೋ ಇಲ್ಲೇ. ಮಮ್ಮಿ, ನಾನು ಅವ್ರ ಜೊತೆಲೆ ಕುತ್ಕೊಳ್ಳ? ರಾಜು, ಬೇಡ, ಸುಮ್ನಿರು. ನೀನ್ ನನ್ನ ಜೊತೆ ಕುತ್ಕೊಂಡು ಊಟ ಮಾಡುವೆ, ಅಲ್ಲಿ ಹೋಗ್ಬೇಡ. ಬೇಡ ಸ್ವೀಟಿ, ನಾನು ಇಲ್ಲೇ ಮಮ್ಮಿ ಜೊತೆಲೆ ಕುತ್ಕೊಂಡು ಊಟ ಮಾಡ್ತೀನಿ. ಕುತ್ಕೋ ಮಂಜುಳಮ್ಮ. ಊಟ ಮಾತ್ರ ಸೂಪರ್ ಆಗೈತೆ ಕಣೆ ಗಂಗು. ಈ ಕ್ಯಾರೆಟ್ ಹಲ್ವಾ ಮಾಡಿದ್ಯಲ್ಲ, ತುಂಬಾ ಚೆನ್ನಾಗಿದೆ. ಕ್ಯಾರೆಟ್ ಹಲ್ವಾ ಯಾರು ಮಾಡಿದ್ದು? ಕ್ಯಾರೆಟ್ ಹಲ್ವಾ ನಿಮ್ಮ ಮಗಳು ದೀಪ್ತಿ ಮಾಡಿದಾಳೆ ನೋಡಿ. ದೀಪ್ತಿ, ಸೂಪರ್ ಆಗಿದೆ ಕಣಮ್ಮ. ನಾನು ಹೊರಗಡೆ ಹೋಟೆಲಲ್ಲಿ ಮತ್ತೆ ಈ ಬೇಕ್ರಿಗಳಲ್ಲಿ ಮಾಡ್ತಾರಲ್ಲ, ಅಲ್ಲೆಲ್ಲ ತಿಂದಿದ್ದೀನಿ. ಈ ತರ ಟೇಸ್ಟ್ ಎಲ್ಲೂ ಇಲ್ಲಮ್ಮ. ಆ ತುಪ್ಪ ಘಮ ಅಂತ ಇದೆ. ಗೋಡಂಬಿ ದ್ರಾಕ್ಷಿ ಕರ್ದು ಹಾಕಿದ್ಯಾ, ಸೂಪರ್ ಆಗಿದೆ ಕಣಮ್ಮ. ಹೌದಾ ಡ್ಯಾಡಿ? ಥ್ಯಾಂಕ್ಸ್ ಡ್ಯಾಡಿ. ಅವಾಗವಾಗ ಮನೆಯಲ್ಲೂ ಮಾಡ್ತಾ ಇರ್ತೀನಿ. ನಿಮ್ಮ ಮೊಮ್ಮಗಳಿದ್ದಾಳಲ್ಲ, ಅವಾಗವಾಗ ಕ್ಯಾರೆಟ್ ಹಲ್ವಾ ನೆನ್ಪು ಮಾಡ್ಕೊತಾನೆ ಇರ್ತಾಳೆ, ಹಾಗಾಗಿ ಮಾಡ್ತಾ ಇರ್ತೀನಿ. ನಮ್ಮನೆಯಲ್ಲೂ ಅವಾಗ ಮಾಡಮ್ಮ. ಇನ್ಮೇಲೆ ನಾನು ನೆನ್ಪು ಮಾಡ್ಕೋತಾ ಇರ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಮ್ಮ, ಊಟ ಮಸ್ತಾಗಿದೆ. ಗೀತಾ, ನಿನ್ಗೇನು ಬೇಕೋ ಬಡಿಸ್ಕೊಂಡು ಊಟ ಮಾಡಮ್ಮ. ಸರಿಯತ್ತೆ, ಆಯ್ತು. ಆದಿ, ನೀನೇನೋ ಹೇಳ್ತಾನೆ ಇಲ್ಲ. ಈ ಊಟದ ಮುಂದೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮಮ್ಮಿ. ಸೂಪರ್. ಅವಾಗವಾಗ ಇದೇ ತರ ಬೆಳ್ದಿಂಗ್ಳು ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಮಮ್ಮಿ? ಎಲ್ಲಿ ಮಗನೆ, ನಿಮ್ಮಪ್ಪನೂ ಬ್ಯುಸಿ ಇರ್ತಾರೆ, ನೀನು ಬ್ಯುಸಿ ಇರ್ತೀಯ. ಬಂದರೆ ಊಟ ಮಾಡಿ ಮಲ್ಕೊಂಡ್ಬಿಡ್ತೀರ. ಇವತ್ತೇನೋ ಯಾವುದೋ ಒಂದು ಖುಷಿಗೆ ಮಾಡಿಸಿದ್ದೀನಿ ಅಷ್ಟೇ. ನೀವು ಇದೇ ಥರ ಬೇಗ ಬರ್ತೀನಿ ಏನಾದ್ರೆ ಆವಾಗವಾಗ ಮಾಡೋಣ ಬಿಡು. ಹೌದು ಮಮ್ಮಿ, ಈ ಥರ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಎಷ್ಟು ಚೆನ್ನಾಗಿದೆ ಅಲ್ವಾ? ಹೌದು ಆಂಟಿ, ನನಗೂ ತುಂಬ ಇಷ್ಟ ಆಯಿತು. ನಿಮ್ಮ ಮನೇಲಿ ಅವಾಗವಾಗ ಫಂಕ್ಷನ್ ಮಾಡ್ತೀರಲ್ಲ, ಅವಾಗ ನಮ್ಮನ್ನು ಕರೀರಿ, ನಾನು ಬರ್ತೀನಿ. ನೋಡ್ದ ಮಂಜುಳಮ್ಮ, ನಿನ್ ಮಗ ಯಾವ ತರ ಮಾತಾಡ್ತಿದ್ದಾನೆ ಅಂತ. ಆಯ್ತು ಕಣಪ್ಪ ರಾಜು, ನೀನ್ ಅವಾಗವಾಗ ನಮ್ಮ ಮನೆಗೆ ಬರ್ತಾ ಇರು, ಓಕೆನಾ? ಓಕೆ ಆಂಟಿ. ರೀ, ಇಲ್ಲಿ ಚಪಾತಿ ಇದೆ, ಚಪಾತಿ ತಗೊಳ್ಳಿ ಒಂದೆರಡು. ಇರು ಇಲ್ಲಿ ಹಾಕಿರೋದನ್ನೇ ಖಾಲಿ ಮಾಡ್ತೀನಿ ಫಸ್ಟ್, ಆಮೇಲೆ ಚಪಾತಿ ತಿಂತೀನಿ. ಅಯ್ಯೋ, ಶಾವಿಗೆ ಪಾಯಸ ಬಡ್ಸೋದೇ ಮರ್ತ್ಬಿಟ್ಟಿದ್ದೀನಪ್ಪ. ಅದಿ ತಡಿಯಪ್ಪ, ಬಡಿಸ್ಕೊಡ್ತೀನಿ. ಮಮ್ಮಿ ನೀವು ಊಟ ಮಾಡ್ತಾ ಇರಿ, ನಾನು ಬಡಿಸ್ಕೊತೀನಿ. ಊಟ ಮಾಡಿ, ಇನ್ನು ತಟ್ಟೆಲಿರೋದೇ ಖಾಲಿ ಆಗಿಲ್ಲ. ಎಲ್ಲಾನು ಒಂದೊಂದೇ ತಿನ್ನೋಣ. ನೀವೇನು ಯೋಚನೆ ಮಾಡಬೇಡಿ, ಅಡ್ಗೆ ಎಷ್ಟು ರುಚಿಯಾಗಿದೆ ಅಂದ್ರೆ ಎಲ್ಲ ಖಾಲಿ ಆಗ್ಬಿಡುತ್ತೆ. ಸರಿ ಕಣಪ್ಪ, ಆಯ್ತು. ಮಾಡಿದ ಅಡ್ಗೆ ಖಾಲಿ ಆದ್ರೆ ನಮಗೂ ಖುಷಿ ಅಲ್ವಾ? ಊಟ ಮಾಡಿ, ಊಟ ಮಾಡಿ. ಮಂಜುಳಮ್ಮ, ಎಲ್ಲ ಆದ್ಮೇಲೆ ನಿಮ್ಮ ಯಜಮಾನ್ರಿಗೂ ಒಂದು ಬಾಕ್ಸಲ್ಲಿ ಹಾಕೊಂಡು ತಗೊಂಡೋಗಮ್ಮ ಎಲ್ಲಾನು. ಅಯ್ಯೋ ಅಮ್ಮೋರೆ, ಮನೇಲಿ ಬೇಳೆ ಸಾಂಬಾರು ಇತ್ತು, ಅದಕ್ಕೆ ಅನ್ನ ಮಾಡಿ ಇಟ್ಟು ಬಂದಿದ್ದೀನಿ. ಊಟ ಮಾಡ್ತಾರೆ ಬಿಡಿ. ಅಯ್ಯೋ, ಹಂಗಂದ್ರೆ ಹೆಂಗಮ್ಮ? ಅಲ್ಲ, ನೀವಿಬ್ರು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತೀರಾ ಪಪ್ಪ? ಅವ್ರಿಗೂ ತಗೊಂಡೋಗಿ ಪರವಾಗಿಲ್ಲ. ಇಲ್ಲ, ಜಾಸ್ತಿನೇ ಇದೆ. ಸುಮ್ಮನೆ ನಮ್ಮ ಆದಿ ಹಂಗಂತಾನೆ ಅಷ್ಟೇ, ಎಲ್ಲ ಖಾಲಿ ಮಾಡ್ಬಿಡ್ತೀನಿ ಅಂತ. ಎಲ್ಲಮ್ಮ ತಿನ್ನಕ್ಕಾಗುತ್ತೆ. ಸ್ವಲ್ಪ ಬಾಕ್ಸ್ ಹಾಕೊಂಡು ನಿಮ್ಮ ಯಜಮಾನ್ರಿಗೂ ತಗೊಂಡೋಗಮ್ಮ. ಸರಿ ಅಮ್ಮೋರೆ, ಆಯ್ತು. ಹೋಗ್ಬೇಕಾದ್ರೆ ತಗೊಂಡೋಗ್ತೀನಿ. ನಾನು ಮರ್ತ್ಕೊಂಡೇ ಬಿಟ್ಟೆ, ನಿಮ್ಮ ಯಜಮಾನ್ರನ್ನೇ ಇಲ್ಲೇ ಬರಕ್ಕೆ ಹೇಳಿದ್ರೆ ಪಾಪ ಅವರು ಬಂದು ಊಟ ಮಾಡಾರೋ ಏನೋ.
ಅಯ್ಯೋ ಅಮ್ಮೋರೆ, ನೀವೇನು ತಪ್ಪು ತಿಳ್ಕೊಬೇಡಿ. ಅವ್ರ ಆ ಥರ ಬರಲ್ಲ ಅಮ್ಮೋರೆ. ಅಲ್ಲಿ ಗಾರೆ ಕೆಲ್ಸಕ್ಕೆ ಹೋಯ್ತಾರಲ್ಲ, ಅಲ್ಲೇ ಮೈಕೈ ಎಲ್ಲ ಫುಲ್ ನೋವು ನೋವು ಅಂತ ಬರ್ತಾರಲ್ಲ, ಬಂದೋರೆ ಒಂದು ಸ್ವಲ್ಪ ಏನಿರುತ್ತೆ ಅದು ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ತಾರೆ. ಹೌದು ಮಂಜುಳಮ್ಮ. ಅಲ್ಲ, ನಮಗೆ ಆಫೀಸಲ್ಲೇ ಅಲ್ಲಿ ಇಲ್ಲಿ ಕೆಲಸ ಮಾಡೋರೆ ಟಯರ್ಡು ಸುಸ್ತು ಅಂತ ಹೇಳ್ತಿರ್ತಾರೆ. ಇನ್ನು ನಿಮ್ಮ ಯಜಮಾನ್ರು ಪಾಪ ಆ ಮಣ್ಣೆಲ್ಲ ಕಲಿಸ್ಬೇಕು, ಸಿಮೆಂಟ್ ಕಲಿಸ್ಬೇಕು, ಅದೆಲ್ಲ ಎತ್ಕೊಂಡು ಹೋಗಿ ಕೊಡಬೇಕು. ಸಿಕ್ಕಾಬಟ್ಟೆ ಮೈಕೈ ನೋವು ಬರುತ್ತಲ್ವಾ ಪಾಪ. ಅಯ್ಯೋ, ಏನು ಮಾಡೋಕ್ಕಾಗುತ್ತೆ ಅಮ್ಮೋರೆ, ನಾವು ಪಡ್ಕೊಂಬಂದಿದ್ದು ನಾವು ಅನ್ಭವಿಸ್ಬೇಕಷ್ಟೆ. ಸರಿ ಬಿಡಿ, ಪರವಾಗಿಲ್ಲ. ಊಟ ಮಾಡಿ ಊಟ ಮಾಡಿ, ಎಲ್ಲರೂ ಊಟ ಮಾಡಿ, ಯಾರು ನಾಚ್ಕೋಬೇಡಿ. ಅಚ್ಚುಕಟ್ಟಾಗಿ ಊಟ ಮಾಡಿ, ಎಲ್ಲ ನಿಮಗೋಸ್ಕರನೇ ಮಾಡಿರೋದು. ಏನೇನು ಬೇಕೋ ಬಡಿಸ್ಕೊಂಡು ಊಟ ಮಾಡಿ. ಆಯ್ತಾಯ್ತು ಬಿಡೆ ಗಂಗು, ನಾನಂತೂ ಯಾವುದಕ್ಕೂ ನಾಚಿಕೆ ಪಟ್ಕೊಳ್ಳೋದಿಲ್ಲ ನೋಡು. ಭರ್ಜರಿಯಾಗಿ ಊಟ ಮಾಡ್ತಾ ಇದ್ದೀನಿ. ನೀನು ಊಟ ಮಾಡು ಚೆನ್ನಾಗಿ. ನೀವು ಊಟ ಮಾಡ್ತಿರೋದು ನನಗೆ ಕಾಣಿಸ್ತಾ ಇದೆ ಬಿಡ್ರಿ. ಊಟ ಮಾಡಿ. ಮಮ್ಮಿ, ನನಗೆ ಇವಾಗ ಒಂದು ಐಡಿಯಾ ಬರ್ತಾ ಇದೆ. ಊಟ ಎಲ್ಲ ಆದ್ಮೇಲೆ ನಾವು ಯಾಕೆ ಅಂತ್ಯಾಕ್ಷರಿ ಆಡಬಾರ್ದು? ತುಂಬ ಮಜವಾಗಿರುತ್ತೆ ಮಮ್ಮಿ. ಅಂತ್ಯಾಕ್ಷರಿನಾ? ಹೌದು ಅತ್ತೆ, ಚೆನ್ನಾಗಿರುತ್ತೆ ಅತ್ತೆ. ಎಲ್ಲರೂ ಒಟ್ಟಿಗೆ ಇದೀವಿ. ಇವತ್ತು ಸ್ವಲ್ಪ ಹೊತ್ತು ನಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡೋಣ. ಏನಪ್ಪ ಆದಿತ್ಯ ರೀ, ನೀವೇನು ಹೇಳ್ತೀರಾ? ಆಯ್ತು ಬಿಡು ಮಮ್ಮಿ, ಮಾಡೋಣ. ಅಂತ್ಯಾಕ್ಷರಿನಾ? ವಾವ್, ಸೂಪರ್ ಅಜ್ಜಿ, ಸೂಪರ್. ನಾನು ಬರ್ತೀನಿ. ನಿನ್ನ ಬಿಟ್ಟು ಮಾಡೋಕ್ಕಾಗುತ್ತಾ? ಸರಿ ಆಯ್ತು, ನೀನು ಬಾ.